बीदर जिले के औरादबी तालुका के कोड़ा गांव में संविधान निर्माता डॉक्टर बी.आर. अम्बेडकर की मूर्ति को हटाने की तहसीलदार और अन्य अधिकारियों की कार्रवाई पर यहां के स्थानीय लोगों ने आज बीदर के डीसी कार्यालय के सामने इसका विरोध करते हुए डॉक्टर बाबा साहेब भीमराव अम्बेडकर की मूर्ति उसी स्थान पर बरकरार रखने की मांग की है और डीसी को एक मेमोरेंडम भी दिया है, जिसमें सरकार से कहा है कि इस मामले पर गंभीरता से विचार करते हुए गहन जांच कर दोषी अधिकारियों के खिलाफ उचित कानूनी कार्रवाई करनी चाहिए। हम उनसे अनुरोध करते हैं कि वे अम्बेडकर की प्रतिमा को उसकी मूल स्थिति में रखने में सक्षम बनाकर हमें न्याय प्रदान करें। इस अवसर पर सतीश हरोरगेरा, शिवराज मैत्रे, अखिलेश सागर, शिवराज वाग्गे, जगन्नाथ मैत्रे, संगीता कामले, जगदीश मैत्रे, रमाबाई मैत्रे, तुकाराम गौरे, मारुति कुंती और अन्य उपस्थित थे। केपी न्यूज के कैमरामैन पप्पूराज की कवरेज। बीदर जिले के औराद तालुका में कौड़गांव ग्राम में कम से कम 30-40 साल से गांव में परम पूज्य डॉक्टर बाबा साहब अम्बेडकर इनके प्रतिमा हमने स्थापित किए थे। हाईवे वाइडिंग करते समय अपना बाबा साहब के मूर्ति को रोड के साइड में करने के अपील उस तालुका के तहसीलदार किए थे जब डिप्टी तहसीलदार थे। उन्होंने हमसे मनवी करते समय हम बोले गाँव वाले ठीक है, रोड कंप्लीट होने के बाद हम गांव के एक रोड के साइड में बाबा साहब के मूर्ति को हम स्थापन करेंगे, ऐसा वादा किए थे वो। मगर अब इस समय उस तालुका के जो शासक है प्रभु चौहान, उनके बात में आकर उस तालुका के तहसीलदार अभी और डीवाईएसपी हमारे बाबा साहब के मूर्ति को जहां हमने गांव के लोगों ने स्थापित किए थे वो हटाने की मांग कर रहे हैं। इसलिए हम लोगों का मांग है इडी वर्ल्ड में बाबा साहब के मूर्ति को बहुत से बहुत सम्मान कर रहे हैं। इसलिए हम लोगों को बहुत ज़रूरी है उस गांव में हमको बाबा साहब के मूर्ति को स्थापन करने का। इसलिए हम उस मांग को लेकर आज जिला अधिकारी को, प्रशासन को हमने मनवी दिया है कि उस मूर्ति को हमने बाबा साहब के प्रतिमा को वहां से नहीं हटाएंगे बोलकर आज हमने मनवी दिया है। इसलिए पूरे गांव के लोग आज यहाँ पर इकट्ठा होकर मनवी दिए हैं। मेरा नाम तुकाराम गौरे, केआरएस पार्टी के मैं राज्य संघटना ಕಾರ್ಯದರ್ಶಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿದರು। ಆ ಮೂರ್ತಿ ಸ್ಥಾಪನೆ ಮಾಡಿದ್ದಕ್ಕೆ ಹೈದರಿಯ ಒಂದು ರಸ್ತೆಯನ್ನು ವೈಡ್ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲೇನಪ್ಪ ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಎಲ್ಲ ತಹಸೀಲ್ದಾರ್ ಆಗಲಿ, ಡೆಪ್ಟಿ ತಹಸೀಲ್ದಾರ್ ಆಗಲಿ, ಪೊಲೀಸ್ ಇಲಾಖೆಯವರಾಗಲಿ ಎಲ್ಲರೂ ಏನಪ್ಪ ಅಂತಂದ್ರೆ ಅಲ್ಲಿ ಆ ಮೂರ್ತಿ ಏನಪ್ಪ ಅಂತಂದ್ರೆ ರೋಡಿನಲ್ಲಿ ಬಂದು ವೈಡ್ ಮಾಡ್ತಾ ಇದ್ದಾಗ ಎಲ್ಲರೂ ಬಂದಿದ್ದರು। ಅಲ್ಲಿ ಎಲ್ಲ ಗ್ರಾಮಸ್ಥರಿಗೆ ಒಂದು ಏನು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಅಂತಂದ್ರೆ ಇದು ರೋಡಿನ ಮೇಲಿದೆ, ಇದನ್ನು ಹೊರತುಪಡಿಸಿ ಬೇರೆ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲಿ ಹೋಗ್ತಕ್ಕಂಥ ರಸ್ತೆ ಮೇಲೆ ಏನಪ್ಪ ಅಂತಂದ್ರೆ ನಿಮಗೆ ಈ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಒಂದು ಮಾತು ಹೇಳಿದರು। ಆ ಮಾತಿನ ಪ್ರಕಾರ ಮೇಲೆ ಏನಪ್ಪ ಅಂದ್ರೆ ಅಲ್ಲಿ ಆಲ್ರೆಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಕೂಡಿಸ್ಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಆಲ್ರೆಡಿ ಏನಪ್ಪ ಅಂದ್ರೆ ಕಟ್ಟಿದೆ ಅಲ್ಲ। ಆದರೆ ಅಲ್ಲಿನ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿ ಆಗಲಿ, ಅಲ್ಲಿನ ಡಿವೈಎಸ್ಪಿ ಆಗಲಿ, ಇವರೇನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ಮೂರ್ತಿ ಏನಪ್ಪ ಅಂದ್ರೆ ತೆರವುಗೊಳಿಸಬೇಕು ಅಂತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಇಟ್ಕೊಂಡು ಅವ್ರೇನಪ್ಪ ಅಂದ್ರೆ ಗೊತ್ತಾ ನಮ್ಮ ದಲಿತ ಜನಾಂಗಕ್ಕೆ ಏನಪ್ಪ ಅಂದ್ರೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ನೀಡ್ತಾ ಇದ್ದಾರೆ। ಅವ್ರಿಗೆಲ್ಲರಿಗೂ ಏನಪ್ಪ ಅಂದ್ರೆ ಬೆದರಿಕೆ ಹಾಕ್ತಾ ಇದ್ದಾರೆ, ಅಂಜಿಕೆ ಹಾಕ್ತಾ ಇದ್ದಾರೆ। ನೀವು ಯಾರೋ ಏನಪ್ಪ ಅಂದ್ರೆ ಇದು ತೆರವುಗೊಳಿಸಲಿಲ್ಲ ಅಂದ್ರೆ ನಿಮ್ಮಲ್ಲಿ ಕೇಸ್ ಹಾಕಿ ನಿಮಗೇನಪ್ಪ ಅಂದ್ರೆ ಜೈಲಿಗೆ ಹಾಕ್ತೇವೆ ಅಂತಕ್ಕಂಥದ್ದು ಈ ವ್ಯವಸ್ಥೆ ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ಅವರು ಮಾತಾಡ್ತಾ ಇದ್ದಾರೆ। ಆದರೆ ಇವತ್ತು ನಾವು ಡಿವೈಎಸ್ಪಿ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ನಮ್ಮದೊಂದು ಮನವಿ ಇದೆ। ಏನು ಮನವಿ ಇದೆ ಅಂದ್ರೆ ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಾತ್ಮಕವಾಗಿ ಸಂವಿಧಾನ ಹಕ್ಕಿನಲ್ಲಿ ಏನಪ್ಪ ಅಂತಂದ್ರೆ ನೀವು ಕೂಡ ವಿರೋಧ ಮಾಡ್ತಾ ಇದ್ದೀರಿ। ಇದಕ್ಕೆ ನಾವೇನಪ್ಪ ಅಂದ್ರೆ ಖಂಡಿಸ್ತೀವಿ। ತಮ್ಮ ಅಧಿಕಾರ ಏನಪ್ಪ ಅಂತಂದ್ರೆ ನೀವು ತಮ್ಮ ಅಧಿಕಾರ ದರ್ಪ ತೋರಿಸ್ಬೇಡ್ರಿ। ಕಾನೂನು ಚೌಕಟ್ಟಿನಲ್ಲಿ ಏನಪ್ಪ ಅಂದ್ರೆ ಕುಂತು ನೀವು ಪೊಲೀಸ್ ಇಲಾಖೆ ರಕ್ಷಣೆ ಕೊಡೋದನ್ನು ಬಿಟ್ಟು ನೀವು ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಅಂಜಿಕೆ ಹಾಕಿ ಕೇಸ್ ಹಾಕಿ ಜೈಲಿಗೆ ಹಾಕಿ ಕಳಿಸ್ತೀನಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ, ಇದು ಹಿಂದಕ್ಕೆ ಪಡಿಬೇಕು ಡಿವೈಎಸ್ಪಿ ಸಾಹೇಬ್ರೆ। ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವ್ರು ಯಾರೇ ಇರಲಿ, ತಹಸೀಲ್ದಾರ್ ಅವ್ರಿಗೂ ಕೂಡ ಇಷ್ಟೇ ಮನವಿ, ಒಂದು ವೇಳೆ ನೀವು ನಿಮ್ಮ ಅಧಿಕಾರ ದರ್ಪ ತೋರಿಸಿ ನೀವು ಒಂದು ವೇಳೆ ಹೆಚ್ಚಿಗೆ ಏನಾದರೂ ಮಾಡಿದ್ರಿ ಅಂದ್ರೆ ನಾವು ನಿಮಗೇನಪ್ಪ ಅಂದ್ರೆ ಎಲ್ಲಿವರೆಗೆ ನಮಗಲ್ಲಿ ನ್ಯಾಯ ಸಿಗಲು ಅಲ್ಲಿವರೆಗೆ ಏನಪ್ಪ ಅಂತಂದ್ರೆ ನಾವು ಸತತವಾಗಿ ಏನಪ್ಪ ಅಂದ್ರೆ ನಿಮ್ಮ ವಿರುದ್ಧ ಏನಪ್ಪ ಅಂತಂದ್ರೆ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದು ಇಡೀ ನಮ್ಮ ದಲಿತ ಸಮುದಾಯ ಮುಖಾಂತರ ನಾನು ಏನಪ್ಪ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ। ನನ್ನ ಹೆಸರು ಮಾರುತಿ ಬಿ. ನಾನು ಕೌಡ್ಗಾಂವ್
ಮತ್ತು 40 ವರ್ಷ ಆಯ್ತು ನಾವು ಕೂಡ್ಸ್ಕೊಂಡಿದ್ವಿ. ಹೆವಿ ರೋಡ್ ಆಗಿನ ಕಡೆ ಅದು ತಹಸೀಲ್ದಾರ್ ಸಾಬರು DC SP ಎಲ್ಲರೂ ಬಂದು ಅದಕ್ಕೆ ಪೂಜೆ ಮಾಡಿ ಕೆತ್ತಲತ್ತಾರ. ಕೆತ್ತಂತ ಅಧಿಕಾರಿ ಇಲ್ಲ ಸರ್ ನಮಗೆ ಅಂತಂದ್ರೆ ಹಾಗಿಲ್ಲಮ್ಮ, ಈಗ ಜಾಗ ಖುಲ್ಲ ಐತಂದ್ರೆ ಮತ್ತೆ ಬಾಜು ಕೂಡಿಸ್ಕೊಬೋದು, ರೋಡ್ ಆಗಿನ ಮೇಲೆ ಕೂಡಿಸ್ಕೊ ಅಂತ ಹೇಳ್ಯಾರ. ಮತ್ತು ಈಗಿಲ್ಲರಿ ಅವ್ರಿಗೆ ಏನು ಟಾರ್ಚರ್ ಇಲ್ಲ ಕಡೆಗೇನೆ ಅಂದ್ರೆ ನಾವು ಬಾಜುನೇ ಕೂಡಿಸ್ಕೊಂಡಿದ್ದೇವೆ, ನಮಗೆ ಅವರು ಅತ್ಯಾಚಾರ ಮಾಡತ್ತಾರ. ಮತ್ತೇನು ಹೇಳಕತ್ತ ನಮ್ಗೆ ಏನಿಲ್ಲ, ನಮಗೆ ನ್ಯಾಯ ಬೇಕು, ಮತ್ತೇನು ಜಗಳ ಇಲ್ಲ, ಜೂಟಿ ಬೇಡ ಸರಿ. ಹಾಂ, ನಾವು ಇದ್ದಿನ ಜಾಗದಾಗೆ ಇದ್ದೇವೆ, ನಾವು ಬೇರೆ ಜಾಗದಾಗ ಎಲ್ಲಿ ಭೀ ಇಲ್ಲ. ಹಾಂ, ನಮಗೆ ಅಲ್ಲೇ ಬೇಕು, ನಮಗೆ ಕೆತ್ತಬೇಕು, ಬಾಜು ಕೊಡ್ತೇವೆ, ಅಲ್ಲಿ ಕೊಡ್ತೇವೆ. ಹಾಂ, ನಮ್ಮ ಜೀವ ಪೂರ ನಮಗೆ ಪೂರ ಅಲ್ಲಿ ಕೊಯ್ದು ಬಿಡಿಸೋಕಿನ ಬಾದೆ ನಮ್ಮ ಅಂಬೇಡ್ಕರ್ ಕೆತ್ತಬೇಕು. ನಮಗೆ ಐವತ್ತಾಗಿ ಕೆತ್ತದ ಜೋರಿ ಇಲ್ಲ. ನಮಗೆ ಆ್ಯಸಿಡ್ ತರ್ತೇವೆ, ನಿಮಗೆ ಗ್ಯಾಸ್ ತರ್ತೇವೆ, ನಿಮಗೆ ಲಾಠಿ ಚಾರ್ಜ್ ಮಾಡ್ತೇವೆ, ಅವ್ರಿಗೆ ಬೆಂಕಿ ಹಾಕ್ರಿ, ಹೆಂಗಸ್ ಬಿ ಹೊಡೋಯ್ತದ ಗಣಸ್ ಬಿ ಹೊಡೋಯ್ತದ, ನಮ್ಗೆ ಅವ್ರು ಅಂಜಿಕೆ ತಾರಸ್ ಕುಂಡತ್ತಾರ. ನಮಗೆ ಹಾಕಲ್ರಿ ಯಾಕೆ ಹಾಕಿದ್ರು ಭೀ ಪರವಾಗಿಲ್ಲ. ಅಲ್ಲಿ ಹೇಳತ್ತಾರೆ ಮನ್ ಊರಾಗಿನವ್ರಲ್ಲ. ಹಾಂ, ಗ್ಯಾಸ್ ಮಾಡಿಬಿಡ್ರಿ, ಅವ್ರಿಗೆ ಗ್ಯಾಸ್ ಢಾಕಣಕ ತೆಗೀರಿ, ಅವ್ರಿಗೆ ಹಮದರ್ಜಿ ಮಾಡಿರಿ, ಲಾಠಿ ಚಾರ್ಜ್ ಮಾಡಿರಿ, ಮಾಡಲ್ರಿ ಯಾಕೆ ಹೊಡೆದಾಕಲ್ರಿ, ಏನು ಪರವಾಗಿಲ್ಲ. ಹೊಡೆದಾಕ್ದಾರ ಒಂದು ಅಂಬೇಡ್ಕರ್ ರಸ್ತಾದಲ್ರ ಹೋಗಲಕ್ಕಾರ ಬಂದಾತು. ಹಾಂ ಹಾಂ, ಓಟ್ ಕುಂಬಕ್ಕೆ ಪರ್ಬಚವಣ ಅವ ಅಲ್ಲಿಂದ ಹೇಳತ್ತಾನ, ಟಾಚ್ ಮಾಡಿ ಹೇಳತ್ತಾನ. ನಮಗೆ ನ್ಯಾಯ ಬೇಕೇ ಸರ್. ಹಾಂ, ನಮ್ಗೆ ಏನು ಅವ್ರು ಸರಿ ಜಗಳ ಜುಟಿ ನಮ್ಗೆ ಏನು ಬೇಡ, ನಮಗೆ ನ್ಯಾಯ